ರಂಗೋಲಿ ಬಿಡಿಸಿದ್ದೀರಿ, ಏನು ಅನ್ನಿಸ್ತು? ಆ್ಯಕ್ಚುಲಿ ಇದು ಬಂದಿರೋದು ನಮ್ಮ ಎಸ್ ಟಿ ಸೋಮಶೇಖರ್ ಸರಿಂದ. ಅವ್ರು ಆರ್ಗನೈಸ್ ಮಾಡಿರೋದು. ನಮಗೆ ತುಂಬ ಖುಷಿ ಆಗ್ತಿದೆ, ಯಾಕಂದರೆ ಒಂದು ಇವೆಂಟ್ ಮಾಡಿದ್ರೆ ನಮಗೂ ಒಂದು ಎಂಥೂಸಿಯಾಸಮ್ ಇರುತ್ತೆ. ಬೆಳಗ್ಗೆ ಎದ್ದು ನಾವು ಯಾರೂ ಎಷ್ಟು ಬೇಗ ಎದ್ದು ಬೆಳಗ್ಗೆ ರಂಗೋಲಿ ಹಾಕಲ್ಲ, ಖುಷಿ ಆಗ್ತದೆ. ಫಸ್ಟ್ ಟೈಮ್ ರಂಗೋಲಿ ಹಾಕಿದ್ರೆ? ನಾನು ಫಸ್ಟ್ ಟೈಮೇ ಹಾಕಿರೋದು. ನನಗೆ ರಂಗೋಲಿ ಬರಲ್ಲ, ಸುಮ್ಮನೆ ನೋಡಿ ಹಾಕೋಣ ಅಂತ ಹಾಕಿದ್ದು ಅಷ್ಟೇ. ಶಾಸಕರ ಬಗ್ಗೆ ಏನು ಹೇಳ್ತೀರಿ? ಈ ರೀತಿ ಕಾರ್ಯಕ್ರಮ ಆಯೋಜನೆ ಮಾಡ್ತಾ ಇದ್ದಾರೆ. ಹೌದು, ಈ ಥರ ಮಾಡೋದು ನಮ್ಗೆ ಖುಷಿ ಆಗುತ್ತೆ. ಇನ್ನು ಮುಂದೆ ಈ ಥರ ಮಾಡ್ತಿರ್ಬೇಕು, ಆಕ್ಟಿವಿಟೀಸ್ ಬರ್ತಿರಬೇಕು. ನಿಮ್ಮ ಕಡೆ ಎಲ್ಲ ಅಭಿವೃದ್ಧಿ ಕೆಲಸ ಮಾಡೋರ ಶಾಸಕರು? ಮಾಡಿದ್ದಾರೆ, ತುಂಬ ಮಾಡಿದ್ದಾರೆ, ಹೆಲ್ಪ್ ಮಾಡ್ತಾರೆ, ತುಂಬ ಮಾಡ್ತಾ ಇದ್ದಾರೆ. ಮೇಡಮ್ ಹೇಳಿ, ರಂಗೋಲಿ ಬಿಡಿಸಿದ್ದೀರಿ, ಏನು ಅನ್ನಿಸ್ತು? ನಮಗೆ ತುಂಬ ಚೆನ್ನಾಗಿ ಅನಿಸ್ತಾರೆ. ಈ ಏರಿಯಾಗೆ ಎಲ್ಲರಿಗೂ ಇದು ರಂಗೋಲಿ ಹಾಕೋಕ್ಕೆ ಕಾಂಪಿಟೇಷನ್ಗೆ ಪ್ರತಿಯೊಬ್ಬರೂ ಬೆಳಿಗ್ಗೆ 5 ಗಂಟೆಯಿಂದ ಎಲ್ಲರೂ ಎದ್ದು ಎಲ್ಲ ರಂಗೋಲಿ ಹಾಕಿದ್ದಾರೆ. ಇದು ಈ ಏರಿಯಾಗೆ ತುಂಬ ಖುಷಿ ಆಗ್ತಿದೆ. ಅದರಲ್ಲಿ ಈ ಏರಿಯಾದಲ್ಲಿರೋ ನಮಗೂ ತುಂಬ ಖುಷಿ ಆಗ್ತಿದೆ. ಅದು ನಮ್ಮನೆ ದೇವರು ಅಂತ ನಾವು ಹಾಕಿದ್ದೀವಿ. ಕೊಲ್ಲಾಪುರ ಮಹಾಲಕ್ಷ್ಮಿ ಅಂತ ಹಾಕಿದ್ದೀವಿ. ಸೋಮಶೇಖರ್ ಅವರು ಈ ರೀತಿ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ, ಏನು ಅನ್ಸುತ್ತೆ? ಅರೆ, ಅವರು ಇದಕ್ಕೆ ಮಾಡಿದಕ್ಕೆ ತುಂಬ ಖುಷಿ ರೀ. ಇದು ಒಂದು ಈಗಿನ ಹೆಣ್ಮಕ್ಳಿಗೆ ಇದು ಎಲ್ಲ ಒಂದು ಕಡೆ ಖುಷಿ ರೀ. ಎಲ್ಲ ಪ್ರತಿಯೊಂದೂ ಹೆಣ್ಮಕ್ಳಿಗೆ ಒಂದು ಬಸ್ಸು ಫ್ರೀ, ಅದು ಫ್ರೀ ಅಂತೆಲ್ಲ ಹಾಕಿದಾರಲ್ಲ, ಹಾಗೇನೆ ಈ ರಂಗೋಲಿ ಕೂಡ ಹಾಕಿ ಅವರವ್ರಿಗೆ ಉತ್ಸಾಹ, ಅವರವ್ರಿಗೆ ಮನಸ್ಸಿಗಿರೋ ಖುಷಿಯನ್ನು ಕೂಡ ಮಾಡಿದಾರಲ್ಲ, ಇದು ಇನ್ನೂ ಖುಷಿ ಆಗ್ತಿದೆ. ಈ ವಾರ್ಡ್ನಲ್ಲಿ ಪುಷ್ಪಾ ದೇವರಾಜ್ ಅವರು ಕಾರ್ಪೊರೇಷನ್ ಎಲೆಕ್ಷನ್ ನಿಂತ್ಕೊಳ್ತಿದ್ದಾರೆ, ಜೊತೆಗೆ ಈ ರೀತಿ ಕಾರ್ಯಕ್ರಮನೂ ಕೂಡ ಮಾಡ್ತಾ ಇದ್ದಾರೆ ಶಾಸಕರ ಜೊತೆ ಸೇರಿ. ಏನು ಅನ್ಸುತ್ತೆ ಅವ್ರ ಬಗ್ಗೆ? ಮಾಡಲಿ, ಇನ್ನೂ ಮುಂದೆ ಇನ್ನೂ ಏನಾದರೂ ಅವ್ರ ಮನಸ್ಸಿಗೆ ಏನಿದ್ರೆ ಇನ್ನೇನಾದರೂ ಮಾಡಲಿ. ಹಾಡಾಗಲಿ, ಡ್ಯಾನ್ಸ್, ಇನ್ನೂ ಸುತ್ತಮುತ್ತ ತುಂಬ ಜನಗಳಿಗೆ ಏನೋ ಒಂದು ಕಲೆಗಳು ಇದ್ದೇ ಇದೆ ಈ ಏರಿಯಾದಲ್ಲಿ. ಅವ್ರವ್ರ ಕಲೆಗಳನ್ನ ಮುಂದುವರಿಸಲಿ, ಬರೋದಕ್ಕೆ ಅವ್ರ ಅನುಕೂಲ ಮಾಡಿಕೊಡ್ಲಿ, ಅಷ್ಟೇ ನಾವು ಕೇಳೋದು. ಪರಿಚಯನ ಹೇಗೆ ಮನುಷ್ಯ? ಸರ್, ನಾವು ಹೊಸದನಾಗಿ ಬಂದಿದ್ದೀವಿ. ಆದರೂ ಎಲ್ಲರ ಹತ್ರ ಕೇಳಿದ್ದೇನೋ ಅವ್ರು ಒಳ್ಳೆ ಮನುಷ್ಯವರು. ಆಮೇಲೆ ಇಲ್ಲಿ ಎಲ್ಲರಿಗೂ ತುಂಬ ಹೆಲ್ಪ್ ಮಾಡ್ತಾ ಇದ್ದಾರೆ ಅನ್ನೋದೇ ಕೇಳಿದ್ದೀವಿ. ರಂಗೋಲಿ ಬಿಡಿಸಿದ್ದೀರಿ ನೀವು? ಹೌದು. ಎಷ್ಟು ರಂಗೋಲಿ ಬಿಡಿಸಿದ್ದೀರಿ? ನಾವು ಹಗಲೆಲ್ಲ ನಮ್ಗೆ ಇದಕ್ಕೆಲ್ಲ ನಾವು ಹೊಸಪೇಟೆಯಲ್ಲೆಲ್ಲ ಬಿಡಿಸ್ತಾ ಇದ್ದೆ. ಈಗ ನನಗೆ ಇನ್ನು ಭಾಳ ಕೆಳಗೆ ಕೂಡೋಕ್ಕಾಗಲ್ಲ, ಹಾಗಾಗಿ ಸ್ವಲ್ಪ ಕಷ್ಟ ಆಗತ್ತೆ. ಅಷ್ಟೇ ಆಗಲಿ, ನಾನು ಮೊದಲಿಂದ ನಂಗೆ ರಂಗೋಲಿಂದ ತುಂಬ ಇಷ್ಟ ಬಿಡಿಸ್ತೀನಿ. ಬಿಡಿಸಿದ್ದೀರಿ, ಏನು ಅನ್ನಿಸ್ತು? ನನಗೆ ಸ್ವಲ್ಪ ಕಷ್ಟ ಆಯಿತು, ಆದರೆ ಹಾಗೆ ನಂಗೆ ಮಾಡಬೇಕು ಎಂಬ ಇದು ಛಲ, ಅದರಿಂದ ಬಿಡಿಸೀನಿ. ಈಗ ಶಾಸಕರಿಂದ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ, ಶಾಸಕರ ಬಗ್ಗೆ ಏನು ಹೇಳ್ತೀರಿ? ಭಾಳ ಒಳ್ಳೆಯದು, ಅವ್ರ ಮಾತೇ ಸಾಕು ನಮಗೆ. ಭಾಳ ಸೌಮ್ಯವಾಗಿ ಮಾತಾಡ್ತಾರೆ, ಭಾಳ ಇಷ್ಟವಾಯಿತು. ಸೋಮಶೇಖರ್ ಅವರು ನೋಡಿದ್ದೀರಾ ಅವ್ರನ್ನ? ಇಷ್ಟಕ್ಕೆ ಮುಂಚೆ ನೋಡಿದ್ದಿಲ್ಲ, ಈಗ ಇವತ್ತು ಬೆಳಿಗ್ಗೆ ಬಂದು ನೋಡಿದ್ರು, ನಿನ್ನೆನೂ ಬಂದೋಗಿದ್ರು. ನೋಡಪ್ಪ, ಕೆಲಸ ಮಾಡ್ತಾರೆ ಶಾಸಕರು? ಅಯ್ಯೋ, ಮಾಡ್ತಾರೆ, ಅವರು ಚೆನ್ನಾಗಿದ್ದಾರೆ. ಮುಂದೆ ಮಾಡ್ಬೋದು ಅಂತಲೇ ನಮಗೆ ಧೈರ್ಯ, ಮಾಡ್ತಾರಂತ.